ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮಿತ್ ಎಸ್ ಐ ಬ್ಲಾಗ್. ಸೊ ಗೈಸ್, ಇವತ್ತು ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಇವಾಗ ಮತ್ತೆ ಒಂದು ಸ್ಪೆಷಲ್ ಆಗಿರೋ ಬಿರಿಯಾನಿ ಬ್ಲಾಗ್ನ ತರ್ತಿದ್ದೀನಿ ನಾನು ನಿಮ್ಮ ಮುಂದೆ. ಇವತ್ತು ನಾವು ದಮ್ ಬಿರಿಯಾನಿ ಮಾಡ್ತಿದ್ದೀವಿ. ಅದು ಹೇಗೆ ಮಾಡೋದಂತ ನಿಮಗೂ ಹೇಳ್ಕೊಡ್ತೀವಿ, ನೋಡ್ಕೊಳ್ಳಿ ರೆಸಿಪಿ. ಓಕೆನಾ? ಓಕೆ, ನಾನು ನಿಮಗೆ ಅಡುಗೆದು ರೆಸಿಪೀಸು ತರ್ತೀನಿ. ನಮ್ಮ ತಮ್ಮ ಇದೆ ನೋಡಿ, ಹಾಯ್ ಮಾಡು. ಹಾಯ್. ಓಕೆನಾ? ಸೊ ಗೈಸ್, ನಾನು ಅಲ್ಲೋಗಿ ಸಿಗ್ತೀನಿ. ಈಗ ಟೈಮ್ ಆಲ್ರೆಡಿ ಎಲ್ಲ ನಾವು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಮಾಡೋಣ ಬನ್ನಿ. ಚಾನಲಲ್ಲಿ ಯಾರ್ಯಾರೆಲ್ಲ ಹೊಸಬ್ರು ಅದು ಮಾಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ವ್ಲಾಗ್ಸ್ ನಿಮ್ಮ ಕಡೆ ಯಾವಾಗ ಆಗ್ತೀನಿ ಅವಾಗ ಅಪ್ಡೇಟ್ ಬರುತ್ತೆ. ಸಪೋರ್ಟ್ ಮಾಡ್ತೀರಲ್ವಾ? ನಾವು ಸ್ಟಾರ್ಟ್ ಮಾಡ್ತಿದ್ವಿ, ಬನ್ನಿ ಇನ್ನೇನೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಆ್ಯಂಡ್ ನಾನಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ ನೋಡಿ. ಈಗ ನಮ್ಮ ಎಣ್ಣೆ ಬಿಸಿ ಆಗಕ್ಕೆ ಬಂತು. ಆ್ಯಂಡ್ ಬಿಸಿ ಆಗಕ್ಕೆ ಬಂತು ಗೈಸ್. ಈಗ ಇನ್ನೇನು ಎಣ್ಣೆ ಬಿಸಿ ಆಯಿತು. ಆ್ಯಂಡ್ ಈಗ ನಾವು ರೈಸಲ್ಲಿ ಅದು ಹೇಳ್ತೀನಿ ಮೊದಲು. ಫಸ್ಟು ರೈಸ್ ತೊಗೊಳ್ಳಿ, ಬಾಸ್ಮತಿ ರೈಸ್ ಅರ್ಧ, ಆಮೇಲೆ ನಾರ್ಮಲ್ ತಿಂತೀವಲ್ಲ ರೈಸ್ ಅರ್ಧ ತೊಗೊಂಡು ನಿಂಬೆ ಹಣ್ಣು, ಪಲಾವ್ ಎಲೆ, ಲವಂಗ, ಚಕ್ಕೆ ಅದೆಲ್ಲ ಹಾಕಿ ಬಿಡಿ. ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಹಾಫ್ ಬಾಯ್ಲ್ ಮಾಡ್ಕೊಳ್ಳಿ ರೈಸು. ಇಲ್ಲಿ ಎಣ್ಣೆದೊಳಗೆ ಈರುಳ್ಳಿ ಹಾಕ್ತಿದ್ದೀವಿ. ಇದು ಫ್ರೈ ಮಾಡ್ಕೊಳ್ತೀವಿ. ಸ್ವಲ್ಪ ಇನ್ನೂ ಸ್ವಲ್ಪ ಆಯ್ತು. ಇದು ಹೆಂಗೆ ಆಗ್ಬೇಕಪ್ಪ ಫ್ರೈ ಅಂದರೆ, ಫುಲ್ ಎಣ್ಣೆನ ಜೋರು ಫ್ಲೇಮಲ್ಲೇ ಇಟ್ಕೊಳ್ಳಿ. ಆ್ಯಂಡ್ ಇದು ಬಂದುಬಿಟ್ಟು ಫುಲ್ಲು ಫ್ರೈ ಆಗಬೇಕು. ಆ್ಯಂಡ್ ಬ್ರೌನ್ ಕಲರ್ ಆಗಬೇಕು. ಲೈಟ್ಲಿ ಆಗ್ತಿದೆ. ಸೊ ಇದಾದಮೇಲೆ ಹೀಗೆ ಒಂದು 5ರಿಂದ 10 ನಿಮಿಷ ಬಿಡಿ. ಅದೇ ಆಟೋಮೆಟಿಕ್ ಆಗುತ್ತೆ ಬ್ರೌನು. ಮತ್ತೆ ಏನಂತಾರೆ, ಎಲ್ಲ ಕರ್ರಗೆ ಆಗ್ಬಾರ್ದು, ಫುಲ್ಲು ಬ್ರೌನ್ ಆಗಬೇಕು. ಮತ್ತು ಸುಟ್ಟೋದಂಗೆ ಆಗ್ಬಾರ್ದು ಗೈಸ್. ಓಕೆನಾ? ಈ ಕಡೆ ಯಾಕಪ್ಪ ಈ ರೀತಿ ಕಾಣಿಸುತ್ತೆ ಅಂದರೆ, ಇದು ಒನ್ ಟೈಪ್ ಹಿತ್ತಾಳೆದಲ್ಲ, ಇದು ಅಂತಲ್ವ ನಾವು ಇಂಗ್ಲೀಷ್ ಲವೇಗಿ ಕಡೆ ಅಂತೀವಿ, ಲವ ಅಂತಾರಲ್ವ, ಅದರದ್ದು. ಅದಕ್ಕೆ ಆ ರೀತಿ ಕಾಣಿಸ್ತಿದೆ. ಬನ್ನಿ, ಈ ರೀತಿ ಅದಕ್ಕೆ ಆಟೋಮೆಟಿಕ್ ಆಗಿ ಈಗ ನೋಡಿ ಅದೇ ಬ್ರೌನ್ ಆಗುತ್ತೆ. ಇಲ್ಲಿ ಆಗ್ತಿದೆ ನೋಡಿ, ಇಲ್ಲಿ ಅದೇ ಈ ಕಲರು ಇಲ್ಲಾಗಿದೆ ಅಲ್ವ, ಇಲ್ಲಿ ತೋರಿಸ್ತೀನಿ. ಈ ಕಲರ್ ಆಗಿದೆ. ಓಕೆನಾ? ಸೊ ಮತ್ತೆ ಈ ಈರುಳ್ಳಿ ಏನೇನು ಬೇಕಪ್ಪ ವೆಜಿಟೇಬಲ್ಸ್ ಅಂದರೆ, ಈರುಳ್ಳಿ ಆ್ಯಂಡ್ ನೆಕ್ಸ್ಟ್ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಆನಿಯನ್ನು, ಆಮೇಲೆ ಚಿಲ್ಲಿ, ಟೊಮ್ಯಾಟೊ, ಇದು ನಮ್ಮ ಇನ್ಸ್ಟೆಂಟ್ ಮಾಡಿರೋ ಕೊತ್ತಿಂಗ್ ಮಸಾಲ ಪೌಡರು. ಸೊ ಗೈಸ್, ಇಲ್ಲಿ ನಮ್ಮ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗಂಗೆ ಫ್ರೈ ಆಗಿದ್ದಾವೆ ಅಂತ ಹೇಳಿ ಡ್ರೈ ಈರುಳ್ಳಿನ ನಾವಿಲ್ಲಿ ಒಂದು ಏನಾದರೂ ಸ್ಟೋರ್ ಮಾಡೋದು ಇದರಲ್ಲಿ ಪ್ಲೇಟಲ್ಲಿ ನಾವು ಹಾಕ್ಕೊತಿದ್ದೀವಿ. ಸೊ ಗೈಸ್, ನಾವು ಬಿಸಿ ಎಣ್ಣೆಯಲ್ಲಿ ಚಿಕನ್ ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು, ಖಾರ ಅರಿಶಿನ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊತಿದ್ದೀವಿ. ಸೊ ಗೈಸ್, ಇಲ್ಲಿ ನಾವು ಖಾರ ಹಾಕ್ಕೊತಿದ್ದೀವಿ ನೋಡಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗೈಸ್, ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಟೊಮ್ಯಾಟೊಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀವು ಟೊಮ್ಯಾಟೊ ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು. ಆ್ಯಂಡ್ ಶಾಯಿ ಬಿರಿಯಾನಿ ಮಸಾಲ ಆ್ಯಂಡ್ ಮೊಸರು. ಈಗ ಚೆನ್ನಾಗಿ ಶಾಯಿ ಬಿರಿಯಾನಿ ಮಸಾಲ ನಾವು ಎಷ್ಟು ಚೆನ್ನಾಗಿ ಹಾಕ್ತೀವಿ ಅಷ್ಟು ಚೆನ್ನಾಗಿ ಬಿರಿಯಾನಿ ಎಷ್ಟು ಹಾಕ್ತೀವಿ ಅಷ್ಟು ಒಳ್ಳೇದು ನೋಡಿ. ಮಾಡಿದ್ವಲ್ಲ ಅದನ್ನು ಕೂಡ ನಾವಿಲ್ಲಿ ತೆಕ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಗೈಸ್, ಇಲ್ಲಿ ನಾವು ತುಪ್ಪ ಸವರ್ಕೊಂಡಿದ್ದೀವಿ. ತುಪ್ಪ ಹಾಕ್ಕೊಂಡು ಆಮೇಲೆ ತುಪ್ಪ ಸವರ್ಕೊಂಡಾದ್ಮೇಲೆ ಇಮಿಡಿಯೇಟ್ಲಿ ನಾವು ರೈಸ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಫಸ್ಟ್ ಲೇಯರ್ ರೈಸ್ ಇದು. ಆ್ಯಂಡ್ ಈ ರೈಸ್ ಒಳಗೆ ನಾವು ಫಸ್ಟು ನಮ್ಮ ಕಲರ್ ಹಾಕ್ಕೊತಿದ್ದೀವಿ, ಜಸ್ಟ್ ಫಾರ್ ಲುಕ್ ಗೈಸ್ ಇದು. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಗ್ರೇವಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ನೋಡಿ ಇಲ್ಲಿ. ಆ್ಯಂಡ್ ಗ್ರೇವಿ ಆದಮೇಲೆ ನಾವು ಸ್ವಲ್ಪ ಆನಿಯನ್ನ ಅಂದರೆ ಡ್ರೈ ಆನಿಯನ್ನ
ಗೈಸ್, ನಮ್ಮ ಬಿರಿಯಾನಿ ಇನ್ನೇನು ದಮ್ ಆಯ್ತು ನೋಡಿ. ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದೇ ನಮ್ಮ ದಮ್ ಬಿರಿಯಾನಿ ರೆಡಿಯಾಗಿದೆ. ಆ್ಯಂಡ್ ಈಗ ನೋಡಿ, ನಾನು ಸ್ಲೋಮೋ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಟೇಸ್ಟಿಯಾಗಿರೋ ಸೂಪರ್ ಆಗಿರೋ ಬಿರಿಯಾನಿ ರೆಡಿ. ಹೇಗಿದೆ ಅಂತ ಹೇಳಿ. ಸೊ ಸಖತ್ತಾಗಿ ಬಿರಿಯಾನಿ ತಿನ್ಕೊಳ್ಳೋಣ. ಆ್ಯಂಡ್ ಇನ್ನು ಏನಪ್ಪ, ನಮ್ಮ ಬ್ಲಾಗ್ ಎಂಡ್ ಮಾಡುವಂಥ ಸಮಯ. ಮತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗ್ ಅಂತ ಹೇಳ್ತಾ, ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಯಾರ್ಯಾರೆಲ್ಲ ನೋಡ್ತಿದ್ದೀರ ನಾನು ಕಮೆಂಟ್ ಮಾಡಿ. ಆಮೇಲೆ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗ್. ಗೈಸ್, ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ, ಸೊ ನಾನು ಮಾಡ್ತಿರೋ ನಿಮಗೆ ನಮಸ್ಕಾರಗಳು. ಹೆಂಗಿದೆ ಬಿರಿಯಾನಿ?